ಫ್ರೆಂಡ್ಸ್, ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ರಿನ್ಯೂ ಮಾಡಿಸ್ಬೇಕಾ? ಯಾವ ಕಂಪನಿಯಿಂದ ತಗೋಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಹಾಗಾದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಮೊದಲನೇದಾಗಿ ಇನ್ಶೂರೆನ್ಸು ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆ ಇನ್ಶೂರೆನ್ಸನ್ನು ರಿನ್ಯೂ ಮಾಡಬೇಕು. ನೀವು ಯಾರ ಹತ್ರ ಹೋದ ವರ್ಷ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಯಾವ ಕಂಪನಿಯಲ್ಲಿ ಮಾಡಿಸಿರ್ತೀರಾ, ಆ ಕಂಪನಿಯವರು SMS ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಿಮಗೆ ನೋಟಿಫಿಕೇಶನನ್ನು ಕಳಿಸಿರ್ತಾರೆ. ಫ್ರೆಂಡ್ಸ್, ವೆಹಿಕಲ್ ಇನ್ಶೂರೆನ್ಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಮೊದಲನೇದಾಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸು, ಮತ್ತು ಓನ್ ಡ್ಯಾಮೇಜ್ ಇನ್ಶೂರೆನ್ಸು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, ಈ ಥರ ಇನ್ಶೂರೆನ್ಸ್ ಟೈಪ್ಸ್ ಇರುತ್ತೆ. ನೀವು ಹೊಸ ವೆಹಿಕಲ್ ತೊಗೊಂಡಾಗ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲು ನಿಮಗೆ 5 ವರ್ಷದ TP ಕೊಡ್ತಾರೆ. TP ಅಂದರೆ ಥರ್ಡ್ ಪಾರ್ಟಿ, ಮತ್ತು 1 ವರ್ಷದ OD ಕೊಡ್ತಾರೆ. ಈ ಆ್ಯಡ್-ಆನ್ಸ್ಗಳು ಕಂಪ್ಲೀಟ್ ವೆಹಿಕಲನ್ನು ಸೆಕ್ಯೂರ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ನಿಮಗೆ ಗೊತ್ತಿರಬೇಕು ಯಾವ ಆ್ಯಡ್-ಆನ್ಸು ನಿಮಗೆ ಯೂಸ್ ಆಗುತ್ತೆ, ಯಾವ ಆ್ಯಡ್-ಆನ್ಸು ಯೂಸ್ ಆಗಲ್ಲ ಅಂತ. ಎಕ್ಸಾಂಪಲ್, ಝೀರೋ ಡಿಪ್ರಿಸಿಯೇಷನ್ ಇರ್ಬೋದು, ಇಂಜಿನ್ ಪ್ರೊಟೆಕ್ಷನ್ ಇರ್ಬೋದು, ರಿಟರ್ನ್ ಟು ಇನ್ವಾಯ್ಸ್ ಇರ್ಬೋದು. ಇದು ತುಂಬ ಇಂಪಾರ್ಟೆಂಟು. ಅದೇ ಥರ ಅನ್ನೆಸರಿ ಆ್ಯಡ್-ಆನ್ಸನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ಪ್ರೀಮಿಯಮನ್ನು ಜಾಸ್ತಿ ಮಾಡ್ಕೋಬೇಡಿ. ನೆಕ್ಸ್ಟು IDV ವ್ಯಾಲ್ಯೂ, ಹಂಗಂದರೆ ಇನ್ಶೋರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ. ಹಳೆ ದಿನ ನಿಮ್ಮ ವೆಹಿಕಲ್ ಏನಾದರೂ ಕಳೆದೋದ್ರೆ ಅಥವಾ ಬೇರೆ ಏನಾದರೂ ಆದರೆ ಇನ್ಶೂರೆನ್ಸ್ ಕಂಪನಿ ಈ ಡಿಕ್ಲೇರ್ಡ್ ವ್ಯಾಲ್ಯೂನ ನಿಮಗೆ ಕೊಡ್ತಾರೆ. ಈ IDV ವ್ಯಾಲ್ಯೂ ಮೇಲೇ ನೀವು ಪ್ರೀಮಿಯಮನ್ನು ಕಟ್ಟೋದು. ಪ್ರೀವಿಯಸ್ ಇನ್ಶೂರೆನ್ಸ್ ಕಾಪಿನ ತೋರಿಸ್ಬಿಟ್ಟು ನೋ ಕ್ಲೇಮ್ ಬೋನಸನ್ನು ಕೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ರತಿ ವರ್ಷ ನೀವು ಕ್ಲೇಮ್ ಮಾಡದಲ್ಲೇ ಇದ್ದಾಗ ನೆಕ್ಸ್ಟ್ ವರ್ಷ ನಿಮಗೆ ಪ್ರೀಮಿಯಂನಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಫ್ರೆಂಡ್ಸ್. ಅದೇ NCB ಅಂತಾರೆ. ಮತ್ತು ಯಾವುದೇ ಕಾರಣಕ್ಕೂ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓದೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ಶೂರೆನ್ಸ್ ರಿನ್ಯೂ ಮಾಡಬೇಕಾದ್ರೆ ಮಲ್ಟಿಪಲ್ ಕಂಪ್ನಿಗಳಿಂದ ಕೊಟೇಶನ್ ತೊಗೊಳೋದು ಮಾತ್ರ ಮರಿಬೇಡಿ. ಕೊಟೇಶನ್ ತೊಗೊಂಡು ಕಂಪೇರ್ ಮಾಡಿ ಯಾವ ಕಂಪನಿ ಎಷ್ಟು ಪ್ರೀಮಿಯಂನಲ್ಲಿ ಕೊಡ್ತಾ ಇದೆ ಮತ್ತು ಏನೆಲ್ಲ ಆ್ಯಡ್-ಆನ್ಸು ಬೆನಿಫಿಟ್ಸ್ ಕೊಡ್ತಾ ಇದೆ ಅನ್ನೋದನ್ನು ಕಂಪೇರ್ ಮಾಡಿಬಿಟ್ಟು ಡಿಸೈಡ್ ಮಾಡಬೇಕಾಗತ್ತೆ. ಇದೆಷ್ಟೇ ಅಲ್ಲ ಫ್ರೆಂಡ್ಸ್, ಕ್ಲೇಮ್ ರೇಷಿಯೋನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಲೇಮ್ ರೇಷಿಯೋ ಏನು ಹೇಳುತ್ತಪ್ಪ ಅಂದರೆ, ಸಪೋಸ್ 100 ಜನ ಕ್ಲೇಮ್ ರೈಸ್ ಮಾಡಿದರೆ ಆ ಕಂಪನಿ ಎಷ್ಟು ಜನಕ್ಕೆ ಕ್ಲೇಮ್ ಸೆಟ್ಲ್ ಮಾಡಿದೆ ಅಂತ ಹೇಳುತ್ತೆ. ಯಾವ ಕಂಪನಿ ಹೈಯೆಸ್ಟ್ ಕ್ಲೇಮ್ ರೇಷಿಯೋ ಇರುತ್ತೋ ಅಲ್ಲಿ ತಗೊಳೋದು ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನೀವು ಕ್ಲೇಮ್ ರೇಷಿಯೋನು ಕನ್ಸಿಡರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನೆಲ್ಲ ಇಂಪಾರ್ಟೆಂಟು ಅಂತ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ನೀವು ಇನ್ಶೂರೆನ್ಸ್ ರಿನ್ಯೂ ಮಾಡಬೇಕಾದ್ರೆ ಇದನ್ನೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಂಡಿರ್ತೀರಾ ಅಂತ ನಾನು ತಿಳ್ಕೊಂಡಿರ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ನಿಮಗೆ ಯೂಸ್ ಆಗುವಂಥ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸಜೆಷನ್ಸು ಕಮೆಂಟ್ ಮಾಡಿ ಫ್ರೆಂಡ್ಸ್.